ಇನ್ನು ಇತ್ತೀಚೆಗಷ್ಟೇ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಟ್ಟಂತಹ ರಾಜಣ್ಣ ಅವರ ಬಗ್ಗೆ ಬಾಲಕೃಷ್ಣ ಮಾತಾಡಿದ್ದಾರೆ. ಆ ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಮಾಡ್ತಾರಾ, ನಾನು ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಹೇಳ್ತಾರಾ ಅನ್ನೋ ಒಂದು ಸವಾಲನ್ನ ರಾಜಣ್ಣ ಅವರಿಗೆ ಹಾಕಿದ್ದಾರೆ ಶಾಸಕ ಎಚ್ ಸಿ ಬಾಲಕೃಷ್ಣ. ರಾಜಣ್ಣ ಅವರನ್ನ ಮತ್ತೆ ಮಂತ್ರಿ ಮಾಡದೇ ಇದ್ರೆ ಕೇಳಿ, ಅವರ ಮುಂದಿನ ನಡೆ ಏನಿದೆ ಅಂತ ಕೇಳಿ ಅವರಿಗೆ. ಈಗಾಗಲೇ ಅವರು ಬಿಜೆಪಿ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ ಅಂತ ಹೇಳಿ ಎಚ್ ಸಿ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಾತನಾಡಿಸಿದ್ದಾರೆ ಬಾಲಕೃಷ್ಣ ಅವರನ್ನ. ಬನ್ನಿ ನೋಡೋಣ. ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ರಾಜಣ್ಣ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಅನ್ನುವಂಥದ್ದು. ಯಾವ ಸೋರ್ಸ್ ಮೇಲೆ ಹೇಳ್ತಿದ್ದೀರಾ ಸರ್? ನೀವು ರಾಜಣ್ಣ ಅವ್ರನ್ನ ಕೇಳಿ ಪ್ರಾಮಾಣಿಕವಾಗಿ ನಿಮ್ಮ ಮುಂದಿನ ನಡೆ ಏನು, ಕಾಂಗ್ರೆಸ್ ಪಕ್ಷವನ್ನು ನೀವು ಅಕಸ್ಮಾತ್ ನಿಮ್ಮನ್ನು ಹೊಸದಾಗಿ ಅವ್ರು ಮಂತ್ರಿ ಮಾಡಲಿಲ್ಲ ಮತ್ತೊಮ್ಮೆ ಅಂತಂದರೆ ನಿಮ್ಮ ನಡೆ ಏನು ಅಂತ ಕೇಳಿ, ಆಮೇಲೆ ನಿಮಗೆ ಗೊತ್ತಾಯ್ತದೆ ವಿಚಾರ ಸತ್ಯ ಏನು ಅಂತ. ಅವ್ರಿಗಾಗಲೇ ಬೇರೆಯವ್ರ ಚರ್ಚೆ ಮಾಡಿದ್ದಾರೆ. ನಮ್ಮ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಾಂಗ್ರೆಸ್ ನೀನೇನಾರ ನಮ್ಮ ಪಕ್ಷಕ್ಕೆ ಬರೋದಾದ್ರೆ ಅವ್ರ ಮೇಲೆ ಗೂಬೆ ಕುಣಿಸ್ಬಿಟ್ಟು ಬಾ ಅಂತ ಹೇಳವ್ರೆ. ಈ ಗೂಬೆ ಕುಣಿಸ್ಲಿಕ್ಕೆ ನಮ್ಮ ಹೈಕಮಾಂಡ್ ಮೇಲೆ ನಮ್ಮ ಪಕ್ಷದ ಮೇಲೆ ಗೂಬೆ ಕುಣಿಸ್ಲಿಕ್ಕೆ ಈ ನಾಟಕ ಆಡ್ತಾ ಇದ್ದಾರೆ. ಯಾವ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಸರ್? ನೀವು ರಾಜಣ್ಣ ಅವ್ರನ್ನೇ ಪ್ರಾಮಾಣಿಕವಾಗಿ ಕೇಳಬೇಕು. ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಿ ಅಂತ ನೀವು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅವ್ರು ಯಾವ ಪಕ್ಷಕ್ಕೆ ಸೇರ್ಪಡೆ ಅಂತ. ತಾವು ಹಿರಿಯ ಶಾಸಕರಿದ್ದೀರಿ, ಭಾಳಷ್ಟು ಮಾಹಿತಿ ಇರುತ್ತೆ. ಈ ಮಧ್ಯೆ ಅಂದರೆ ಅವರು ರಾಜೀನಾಮೆ ಸಲ್ಲಿಸೋದಕ್ಕೂ ಮಧ್ಯೆ ಅಂದರೆ ಸಂಪುಟದಿಂದ ವಜಾ ಮಾಡೋಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರದ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ನೋಡ್ರಿ, ಅವರು ಮೊನ್ನೆ ಒಂದು ಉಡ್ತಬ್ಬ ಮಾಡಿಕೊಂಡ್ರು. ಆವಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿರಲಿಲ್ವಾ? ಡಿ ಕೆ ಶಿವಕುಮಾರ್ ಅವ್ರು ಹೋಗಿರಲಿಲ್ವಾ? ಅವರ ಉಚ್ಚಾಟನೆಗೂ ಈ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೂ ಅಥವಾ ಅವ್ರ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಹೈಕಮಾಂಡ್ ವಿರುದ್ಧ ಮಾತಾಡಿದಂಥ ರೀತಿಯನ್ನು ನೋಡಿ ಹೈಕಮಾಂಡ್ನಿಂದ ಬಂದಂಥ ಆಧಾರದ ಮೇಲೆ ಅವ್ರನ್ನ ತೆಗೆದಾಕಿದ್ದೇ ವಿನ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಯಾವುದೂ ಇಲ್ಲ. ಈಗ ಹೊಸ ಪ್ರಯೋಗ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕಾಂಗ್ರೆಸ್ ಮೇಲೆ ಗೂಬೆ ಕುಂಡಿಸ್ಬೇಕು. ಗೂಬೆ ಕುಂಡಿಸೋಕ್ಕೆ ನಾವೇನೇನು ಯಾವ್ಯಾವ ರೀತಿ ನಾವು ನಡ್ಕೋಬೇಕು ಅಂತಕ್ಕಂಥದ್ದನ್ನು ಯಾರೋ ಹಿಂದ್ಗಡೆ ನಿಂತ್ಕೊಂಡು ತಾಳಮೇಳ ಕೊಡ್ತಾವ್ರೆ, ಅವ್ರು ಆಡ್ತಾವ್ರೆ. ಕೇಂದ್ರದಲ್ಲಿ ಅಂದರೆ ದೆಹಲಿಯಲ್ಲಿ ಕೂಡ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಬೇಕು ಅಂತ. ಈ ಮಧ್ಯೆ ನೀವು ನೋಡಿದ್ರೆ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳ್ತಿದ್ರಿ. ನೋಡ್ರಿ, ರಾಜಣ್ಣ ಅವ್ರನ್ನ ಮಂತ್ರಿ ಮಾಡಿದಾಗ ಯಾರಾದರೂ ಕೂಡ ಹೋರಾಟ ಮಾಡಿ ಮಂತ್ರಿ ಮಾಡಿಸಿದ್ರೇನ್ರಿ? ಯಾರು ಹೋರಾಟ ಮಾಡಿ ಮಂತ್ರಿ ಮಾಡಿಸ್ಲಿಲ್ಲ. ರಾಜಣ್ಣ ಅವ್ರಿಗೆ ಸೀನಿಯಾರಿಟಿ ಇತ್ತು ಅಂತೇಳಿ ಸರ್ಕಾರ, ನಾಯಕರುಗಳು ಮತ್ತು ಹೈಕಮಾಂಡು ಒಲವಿಟ್ಟು ಅವ್ರನ್ನ ಮಾಡಿದ್ರು. ಅವ್ರನ್ನ ಮಂತ್ರಿ ಮಾಡಿದ್ಮೇಲೆ ಅವರು ಪಕ್ಷಕ್ಕೆ ಪೂರಕವಾಗಿ ನಡ್ಕೋಬೇಕಾ ಅಥವಾ ಪಕ್ಷಕ್ಕೆ ವಿರೋಧವಾಗಿ ನಡ್ಕೋಬೇಕಾ? ಅವರು ಪಕ್ಷಕ್ಕೆ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಟ್ಟು ಪಕ್ಷವನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೋ. ಅದನ್ನು ಬೇಸತ್ತು ಹೈಕಮಾಂಡ್ ಈ ತೀರ್ಮಾನ ತೆಗೆದುಕೊಂಡು ರಾಜಣ್ಣ ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಕೂಡ ಆಗ್ರಹಿಸ್ತಿದ್ದೀರಿ. ಯಾರಿಗಾದರೂ ಕೂಡ ಮನಸ್ಸಿನಲ್ಲಿರ್ತಕ್ಕಂಥದ್ದು ನನಗೇ ಆಗ್ಲಪ್ಪ, ನನ್ನ ಮನಸ್ಸಲ್ಲಿ ತಿಳ್ಕೊಬೇಕಾದ್ರೆ ಏನು ಮಾಡ್ಬೇಕು? ನಾನು ಸುಳ್ಳು ಹೇಳ್ತಾ ಇದ್ರೆ ಸತ್ಯ ಬಾಯ್ಬಿಡಿಸ್ಬೇಕು ಅಂದ್ರೆ ನನಗೂ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಲ್ವ ನೀವು? ಸತ್ಯ ಬಾಯ್ಬಿಡ್ಸೋಕೆ ಏನು ಒಂದು ದಾರಿ ಇರೋದೇನು? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇದು. ಆ ರೀತಿ ಅವ್ರ ಮಾತುಗಳಿಂದ ಆಯ್ತ ವಿನ ಯಾವ ಡಿ ಕೆ ಶಿವಕುಮಾರ್ ಅವ್ರ ಪ್ರಭಾವನೂ ಇಲ್ಲ, ಯಾವ ಸಿದ್ದರಾಮಣ್ಣ ಅವ್ರ ಪ್ರಭಾವನೂ ಇಲ್ಲ, ಯಾರ್ದು ಪ್ರಭಾವ ಇಲ್ಲ. ನೇರವಾಗಿ ಹೈಕಮಾಂಡೇ ಇವರ ನಡವಳಿಕೆ, ಇವರ ಮಾತುಗಳಿಂದ ಬೇಸತ್ತು ಮಾಡಿರ್ತಕ್ಕಂಥದ್ದು. ಬೇರೆ ಪಕ್ಷ ಸೇರುವಂಥ ಅವಶ್ಯಕತೆ ನಂಗಿಲ್ಲ ಅಂತ ರಾಜಣ್ಣ ಅವ್ರು ಕೂಡ ಹೇಳ್ತಾರೆ. ಪ್ರಾಮಾಣಿಕವಾಗಿ ಅವರು ಹೇಳ್ತಾರೆ ಕೇಳಿ, ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಇಟ್ಟು ಹೇಳ್ತಾರೆ ಕೇಳಿ ಮಾತನ್ನ. ನಾನು ಯಾವುದೇ ಪಕ್ಷಕ್ಕೆ ಹೋಗಲ್ಲ ಅಂತ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.